ಒಂದ್ ಕಡೆ ಜಿಂದಾಬಾದ್ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ನೋಡಿದ್ರಿ. ಇತ್ತ ಪರಿಷತ್ ಆಗಿರ್ಬೋದು, ಸದನ ಆಗಿರಬಹುದು, ಎಲ್ಲೆಲ್ಲೂ ಅದೇ. ಇತ್ತ ಜಿ ಪರಮೇಶ್ವರ್ ಅವರು ಆಗ್ರಹ ಮಾಡಿದ್ದಾರೆ, ದಯಾನಂದ್ ಅವರಿಗೆ ತನಿಖೆ ಏನು ಅನ್ನೋದನ್ನ ನೋಡಿ ಅಂತ FIR ಕೂಡ ದಾಖಲಾಗಿದೆ ವಿಚಾರದಲ್ಲಿ. ಇತ್ತ ತುಮಕೂರಿನಲ್ಲೂ ಕೂಡ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈಗ ನೋಡಿದ್ರಿ ಮಂಗಳೂರಿನಲ್ಲಿ ಯಾವ ತರ ಹೋರಾಟ ನಡೀತಾ ಇದೆ ಅಂತ. ಬೆನ್ನಲ್ಲೇ ಈಗ ತುಮಕೂರಿನಲ್ಲೂ ಬಿಜೆಪಿ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಇಡೀ ರಾಜ್ಯದಾದ್ಯಂತ, ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಸತ್ಯಾಸತ್ಯತೆ ಏನು ಅನ್ನೋದು ತಿಳಿಬೇಕಾಗಿದೆ. ತುಮಕೂರಿನಲ್ಲೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾರ್ಯಕರ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಮಾಡಿದ್ರು. ನೂಕಾಟ ತಳ್ಳಾಟಕ್ಕೆ ಯತ್ನಿಸಿದ್ರು ಕಾರ್ಯಕರ್ತರು. ಸಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರ ಹಾಕಿದ್ರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ತುಮಕೂರು ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಜಿಂದಾಬಾದ್ ವಿಚಾರ ಇಡೀ ದೇಶವನ್ನ ಆಕ್ರೋಶಕ್ಕೆ ಕಾರಣ ಮಾಡ್ತಾ ಇದೆ. ಇದೀಗ ಎಲ್ಲೆಲ್ಲೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು, ತುಮಕೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಎಷ್ಟೊತ್ತಿಗೆ ಆರಂಭ ಮಾಡಿದ್ರು, ಯಾರೆಲ್ಲ ಇದ್ರು ಪ್ರತಿಭಟನೆಯಲ್ಲಿ? ಪವಿತ್ರ, ಏನು ತುಮಕೂರು ನಗರದ ಭದ್ರಮ್ಮ ಸರ್ಕಲ್ ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಚೇರಿಗಳು ಕೂಡ ಎದುರು ಬದುರಿಗೆ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ಸಂಸದರಾದಂತ GS ಬಸವರಾಜು ಮತ್ತೆ ಏನು ಇದು ಲೋಕಸಭೆ ಟಿಕೆಟ್ ನ ಆಕಾಂಕ್ಷಿಯಾಗಿರ್ತಕ್ಕಂಥ ಚಿದಾನಂದ್ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಿತು. ಈ ಒಂದು ಪ್ರತಿಭಟನಾ ವೇಳೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಏನು ಪ್ರತಿಭಟನೆ ಮಾಡ್ತಾ ಬಂದ್ರು. ಈ ಒಂದು ಸಂದರ್ಭದಲ್ಲಿ ಏನು ಪೊಲೀಸರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಮತ್ತೆ ನೂಕಾಟ ತಳ್ಳಾಟ ಕೂಡ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ತುಮಕೂರು ನಗರದ DYSP ಆದಂತ ಚಂದ್ರಶೇಖರ್ ಅವರ ಮೂಗಿಗೆ ಸ್ವಲ್ಪ ಇಂಜೂರ್ ಆಗಿರ್ತಕ್ಕಂಥದ್ದು.
ಈ ಒಂದು ಸಂದರ್ಭದಲ್ಲಿ ಡಿವೈಎಸ್ಪಿ ಆದಂತಹ ಚಂದ್ರಶೇಖರ್ ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಇವು ಈ ಏನು ಕಾರ್ಯಕರ್ತರು ಏನಿದ್ರು ನುಕ್ಕಾಟ ತಳ್ಳಾಟದಲ್ಲಿ ಅವರ ವಿರುದ್ಧ ಕೇಸನ್ನ ಮಾಡ್ತೀನಿ ಅಂತೇಳಿ ಕೂಡ ಅವರು ಈ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಏಕಿ ಬ್ಯಾರಿಕೇಡ್ಗಳನ್ನ ನೂಕಿ ಒಳ ನುಗ್ಗುವಂತ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಪವಿತ್ರ. ಮಹೇಶ್ ಹೇಳಿದ್ರಿ ಅವರಿಗೆ ಸ್ವಲ್ಪ ಪೆಟ್ಟು ಕೂಡ ಆಗಿದೆ ಅಂತ. ಆಯ್ತು, ಪೊಲೀಸರು ಬಂಧಿಸೋದಕ್ಕೂ ಮುಂದಾಗಿದ್ದಾರೆ. ಅಂದ್ರೆ ಏನೇ ಮಾಡಿದ್ರು ಕೂಡ ನಾವು ಹೋರಾಟವನ್ನ ನಿಲ್ಸಲ್ಲ, ನಾಸಿರ್ ಹುಸೇನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತಲೇ ಹೇಳ್ತಾ ಇದ್ರು. ಲಾಠಿ ಪ್ರಹಾರಕ್ಕೂ ಏನಾದ್ರು ಮುಂದಾದ್ರ, ಏನು ಎತ್ತ ಅಂತ? ಪವಿತ್ರ, ಲಾಠಿ ಪ್ರಹಾರ ಇಲ್ಲ. ಏನು ಪೊಲೀಸರ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನೂಕಾಟ, ತಳ್ಳಾಟ ಮತ್ತೆ ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು. ಆದ್ರೂ ಕೂಡ ಡಿವೈಎಸ್ಪಿ ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ವರ್ತಿಸಿದ್ರು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರ ಮೂಗಿಗೆ ಪೆಟ್ಟಾದ ಒಂದು ಕಾರಣದಿಂದ ಅವರು ಅಗ್ರೆಸಿವ್ ಆಗಿ ಮಾತಾಡಿದ್ರು. ಜೊತೆಗೆ ಕೇಸ್ ಹಾಕುವ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ರು. ಈ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದಂತಹ ಸಂಸದರಾದಂತಹ GS ಬಸವರಾಜು ಕೂಡ ಘಟನೆಯ ವಿವರನ್ನು ಕೂಡ ತಿಳಿಸಿ ಕೇಸ್ ಮಾಡುವ ಒಂದು ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು ಪವಿತ್ರ. ಸದ್ಯ ಹಾಗಾದ್ರೆ ತಣ್ಣಗಾಗಿದೆ ಮಹೇಶ್. ಈಗ ತುಮಕೂರಿನಲ್ಲಿ ಪ್ರತಿಭಟನೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು ಹಾಗಾದ್ರೆ? ಈಗ ಸದ್ಯಕ್ಕೆ ಏನು ಪ್ರತಿಭಟನೆಗೆ ಅಂತ ಎಲ್ಲಾ ಪ್ರತಿಭಟನಾಕಾರರನ್ನ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗ ಪ್ರತಿಭಟನೆ ತಹಬದಿಗೆ ಬಂದಿದೆ ಪವಿತ್ರ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ? ಹೆಚ್ಚಾಗಿ ಧೈರ್ಯ ನಿಮ್ಗೆ ಪೊಲೀಸರ ಮೇಲೆ ಹ್ಯಾಂಡ್ಲ್ ಮಾಡಿದ್ರೆ. ಯಾರ್ಯಾರು ಇದ್ದಾರೆ ಎಲ್ಲ ಲಿಸ್ಟ್ ಮಾಡಿ ವಿಡಿಯೋ ಮಾಡಿ 100% FIR ಹಾಕೋಣ. ಪುನಃ FIR ಹಾಕೋಣ. ಜಾಗ ಬಿಡ್ರಿ ಅಂದ್ರೆ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ? ಹೆಚ್ಚಾಗಿ ಧೈರ್ಯ ನಿಮ್ಗೆ ಪೊಲೀಸರ ಮೇಲೆ ಹ್ಯಾಂಡ್ಲ್ ಮಾಡಿದ್ರೆ. ಯಾರ್ಯಾರು ಇದ್ದಾರೆ ಎಲ್ಲ ಲಿಸ್ಟ್ ಮಾಡಿ ವಿಡಿಯೋ ಮಾಡಿ 100% FIR ಹಾಕೋಣ. ಪುನಃ FIR ಹಾಕೋಣ. ಜಾಗ ಬಿಡ್ರಿ.